ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಅವಧಿ ಜಾಸ್ತಿ ಆಗಿದೆ, ಆದರೆ ಕೆಲಸ ಅಂತೂ ಇಲ್ಲ, ಖಂಡಿತ ಇಲ್ಲ. ಉದಾಹರಣೆಗೆ ನಮ್ಮ ಮೆಚ್ಚಿನ ಪ್ರಧಾನಿ 14ರಲ್ಲಿ ಬರಬೇಕಾದ್ರೆ ಮೊದಲು ಅವರು ದೇಶದ ಜನಕ್ಕೆ ಏನು ಹೇಳಿದ್ರು ಅಂತ ಹೇಳಿದ್ರೆ, ನಾನು ಪ್ರಧಾನಿ ಆದರೆ ವರ್ಷಕ್ಕೆ 2 ಕೋಟಿ ಜನರಿಗೆ ಕೆಲಸ ಕೊಡ್ತೀನಿ ಅಂತ ಹೇಳಿದ್ರು. ನಾನು ನಿಮ್ಮನ್ನೇ ಕೇಳ್ತೀನಿ, ಕೊಟ್ಟಿದ್ದಾರಾ ಮೇಡಮ್? ಅಲ್ಲ, ನಿಮ್ಮನ್ನೇ ಕೇಳ್ತೀನಿ ನಾನು. ಐ ಶುಡ್ ನಾಟ್ ಪೋಸ್ಟ್ ಈವನ್ ದೋ ವಿತ್ ಪೇನ್ ಅಂಡ್ ಪೇನ್ ಕೊಟ್ಟಿದ್ದಾರಾ? ಇಲ್ಲ. ಆಮೇಲೆ ಇನ್ನೊಂದು ಹೇಳಿದ್ರಲ್ಲ, ಪ್ರತಿ ಕುಟುಂಬಕ್ಕೆ 15 ಲಕ್ಷ ಹೇಳಿದ್ರು. 15 ಬಂದಿಲ್ಲ, 15 ಪೈಸಾನೂ ಬಂದಿಲ್ಲ. ಇದರಲ್ಲಿ ನಾನು ಹೆಂಗೆ ಮೆಚ್ಚಿಕೊಳ್ಳೋದು? ಖಂಡಿತ ಈಸ್ ಎಮಿನೆಂಟ್ ಇನ್ ಕೌಂಟಿಂಗ್ ದ ಡೇಸ್. ಅವರ ಅವಧಿಯನ್ನ ಕೂಡ ಮೀರಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ವಾಟ್ ಇಸ್ ದ ಯೂಸ್? ವಾಟ್ ಈಸ್ ದ ಯೂಸ್? ಇನ್ನು 10 ವರ್ಷ ಅಲ್ಲ, ಇನ್ನು 20-30 ವರ್ಷ ಅವರೇ ಆಳ್ತಾರೆ, ನೋ ಡೌಟ್ ಇನ್ ದಟ್. ವಾಟ್ ಇಸ್ ದ ಪ್ರೋಗ್ರೆಸ್? ಜನರಿಗೆ ಏನು ಮೆಸೇಜ್ ಕೊಟ್ಟಿದ್ದಾರೆ? ಇವತ್ತು ಅದಾನಿಗೆ 420 ಕೋಟಿ ರೂಪಾಯಿ ತಳ್ಳಿ ಹಾಕಿದ್ದಾರೆ. ಯಾರು ಅವರು? ಇಡೀ ಪ್ರಪಂಚಕ್ಕೆ ಗೊತ್ತಿದೆ, ಮೋದಿಯವರ ಕ್ಲೋಸ್ ಫ್ರೆಂಡ್ ಅಂದ್ಬಿಟ್ಟು. ನಾವೇನಾದರೂ ಸ್ವಲ್ಪ ಏನಾದರೂ ಸಣ್ಣದೇನೋ ಮಿಸ್ಟೇಕ್ ಮಾಡಿದ್ರೆ ಏನು ಮಾಡ್ತಾರೆ? ED, IT ಅವರೆಲ್ಲ ಏನೆಲ್ಲದ ಎಲ್ಲ ನಮ್ಮ ಮೇಲೆ ಬಿಡ್ತಾರೆ ಅವರು. ಅದರಿಂದ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್. ಸೊ ಒಂದು ವೇಳೆ ಅವರ ಕಂಟಿನ್ಯೂ ಆದ್ರೆ ಒಂದು ದೇಶದ ನೀವು ಒಂದು ವ್ಯಕ್ತಿಯಾಗಿ ಏನು ಹೇಳ್ತೀರಾ? ಐ ಆಮ್ ಪ್ರೌಡ್ ಆಫ್ ದಟ್. ಐ ಆಮ್ ಪ್ರೌಡ್ ಆಫ್ ಇಂಡಿಯನ್. ಎಸ್, ಐ ಆಮ್ ಪ್ರೌಡ್ ಆಫ್ ಇಂಡಿಯನ್. ಸೊ ನಿಮಗೆ ಯಾವುದೇ ರೀತಿಯಾದಂಥ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ? ನನ್ನಲ್ಲ, ನಾನಂತಲ್ಲ, 135 ಕೋಟಿ ಜನರಿಗೆ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಏನೋ ಫಾಲೋವರ್ಸ್ಗೆ ಏನಾದರೂ ಅವರು ಇದು ಹೇಳ್ಬೋದು. ಸಿ ನನಗೂ ಮೋದಿಜಿಗೂ ಪರ್ಸ್ನಲ್ ಇದೇನಿಲ್ಲ, ಅರ್ಥ ಆಯ್ತಾ? ನನ್ನ ಪ್ರಧಾನಿ ಅವರು, ನಾನು ಓಟ್ ಹಾಕಿದೆ, ಐ ಮೀನ್ ನನ್ನ ಮತದಾರ, ನಾನು ಐ ಆಮ್ ಸಿಟಿಸನ್ ಆಫ್ ಇಂಡಿಯಾ, ನಾನು, ಅರ್ಥ ಆಯ್ತಾ? ಅವ್ರು ಏನು ಹೇಳಿದ್ರಲ್ಲ ಅದು ಮಾಡಲಿಲ್ಲ ಅವರು. ಅದು ಎಷ್ಟು ಒಳ್ಳೆಯದು ಅಂತ ಹೇಳಿದ್ರೆ, ಫರ್ಗೆಟ್ ಆಗ್ಬಿಡೋದು ಸೆಕೆಂಡ್ ಇಶ್ಯೂ. ಯಾವುದು 15 ಲಕ್ಷ ಆಗ್ತೀನಿ, ಅದು ಬೇಡ ಬೇಡ ಬೇಡ. ಜನರನ್ನು ಮೋಸ ಮಾಡೋದು ಅದು. ಕೆಲಸ ಕೊಡ್ತೀನಿ, ಊಟ ಕೊಡ್ತೀನಿ, ಅದು ಕೂಡ ನಮ್ಮ ಕೈ ಕಾಲು ಭಗವಂತ ಭಾಳ ಚೆನ್ನಾಗಿ ಕೊಟ್ಟಿದಾರಲ್ಲ, ಅದು ನಾವು ಮಾಡ್ಕೋಬೋದು. ಆದರೆ ಕೈ ಕೆಲಸ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಅದೇನಾಗುತ್ತೆ ಅಂದರೆ ಈ ಕ್ರೈಮ್ ರೇಟ್ ಕಡಿಮೆ ಮಾಡುತ್ತೆ. ಯುವಕರಿಗೆ ಏನು ಬೇಕಮ್ಮ? ಕೈ ಕೆಲಸ ಕೊಟ್ಟರೆ ಅವನ ಜೀವನ ಆರಾಮ್ ಮಾಡ್ಕೊಂಡು ಹೋಗ್ತೇನೆ. ಅವನು ಬೇರೆ ಥಿಂಕಿಂಗ್ ಬರಲ್ಲ ಅವನಿಗೆ. ಇವತ್ತು ಏನಾಗಿದೆ, ಇವತ್ತು ಕ್ರೈಮ್ ರೇಟ್ ಏನಾಗಿದೆ? ಇವತ್ತು ಕ್ರೈಮ್ ರೇಟ್ ಎಕ್ಸೀಡೆಡ್ ಲೈಕ್ ಎನಿಥಿಂಗ್, ಹಿಮಾಲಯಕ್ಕಿಂತ ಜಾಸ್ತಿ ಹೋಗಿದೆ. ಅದು ಯಾಕೆ ಅಂತ ಹೇಳಿದ್ರೆ ಅವ್ನ ಕೈ ಕೆಲಸ ಇಲ್ಲ ಅವನಿಗೆ, ಅದಕ್ಕೆ ಯೋಚನೆ ಮಾಡ್ತಾನೆ. ನಾಟ್ ಅಟ್ ಆಲ್ ಸ್ಯಾಟಿಸ್ಫೈಡ್ ವಿತ್ ದ ಪ್ರೆಸೆಂಟ್ ಗೌರ್ಮೆಂಟ್ ಆಫ್ PM ಮೋದಿ. ಅವರು ಮಾಡಿರೋದು 12 ವರ್ಷ ಬರೀ ಫಾರಿನ್ ಟೂರ್ಸು ಮತ್ತು ಏನು ಮೇಡಮ್ ಈ BJP ಹಿಂದುತ್ವ ಆ ಥರ ಪಾಲಿಸಿಯಲ್ಲೇ ಇದ್ದಾರೆ ಹೊರತು ಎಕನಾಮಿಕ್ ಗ್ರೋತು ಏನೂ ಆಗ್ತಾಯಿಲ್ಲ. ಪ್ರೈಸಸ್ ಆರ್ ಇನ್ಕ್ರೀಸಿಂಗು. ರೇಟ್ ಫ್ರಮ್ LPG ಗ್ಯಾಸ್ ತಗೊಳ್ಳಿ, ಪೆಟ್ರೋಲ್ ತಗೊಳ್ಳಿ, ಆಮೇಲೆ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ತಗೊಳ್ಳಿ. ಮೋದಿ ಈಸ್ ಓನ್ಲಿ ಒಂಥರ ಏನಂದರೆ ಒಂದು ಶೋಮ್ಯಾನ್ ಅಷ್ಟೇ ಅವರು. ಆ್ಯಂಡ್ ಎಂಟೈರ್ ಗೌರ್ಮೆಂಟು ಎಲ್ಲ ಸೆಂಟ್ರಲೈಸ್ ಗೌರ್ಮೆಂಟ್ ಆಗ್ತೈತೆ. ಸ್ಟೇಟ್ ಗೌರ್ಮೆಂಟ್ಗೆ ಯಾವುದೇ ರೀತಿಯ ಪವರ್ಗಳು ಕೊಡ್ತಾ ಇಲ್ಲ. ಆಮೇಲೆ ಎಲ್ಲ ಆ್ಯಕ್ಟಿವಿಸ್ಟ್ಗಳಾಗಲಿ, ಲಾಯರ್ಸ್ ಆಗಲಿ, ಲಾಯರ್ಸ್ ಆಗಲಿ, ಯಾವುದೇ ರೀತಿಯ ಅವ್ರಿಗೆ ಒಂದು ಫ್ರೀಡಮ್ ಇಲ್ಲ. ಅವ್ರಿಗೆಲ್ಲ ಈ ಸೆಂಟ್ರಲೈಸ್ ಏಜೆನ್ಸಿ ಇದೆಲ್ಲ, ಲೈಕ್ CBI, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟು, ಅವ್ರನ್ನೆಲ್ಲ ಯೂಸ್ ಮಾಡಿಕೊಂಡು ಸ್ಟೇಟ್ ಪವರ್ನ ಕರ್ಟೈಲ್ ಮಾಡ್ತಿದ್ದಾರೆ. ಮತ್ತು ಎಲ್ಲ ಆ್ಯಕ್ಟಿವಿಸ್ಟ್ ಆಗಲಿ, ಹ್ಯೂಮನ್ ರೈಟ್ ಆ್ಯಕ್ಟಿವಿಸ್ಟು, ಅಡ್ವೊಕೇಟ್ಸು, ಇಂಥವ್ರನ್ನೆಲ್ಲ ಒಳಗಡೆ ಜೈಲ್ಗೆ ಹಾಕ್ತಾ ಇದ್ದಾರೆ ಬೈ ಯೂಸಿಂಗ್ UPA ಆ್ಯಕ್ಟ್ ಅಂತೆ, ಸೆಡಿಷನ್ ಆ್ಯಕ್ಟ್ ಅಂತೆ, ಅದನ್ನೆಲ್ಲ ಹಾಕ್ಮಾಡ್ತಾರೆ. ಇಸ್ ಅಟ್ ಆಲ್ ಎ ಡೆಮೋಕ್ರಸಿ ಕಂಟ್ರಿ ಅಟ್ ಆಲ್. ಈಗ ಈ ಮೋದಿಯವ್ರ ಮುಂದೆ ಕಂಟಿನ್ಯೂ ಆದರೆ ಮತ್ತೆ ಈ ದೇಶ ಮತ್ತೆ ಏನು ಇನ್ಫ್ಲೇಷನ್ ಅಲ್ಲ ಪ್ರಭಾತಕ್ಕೆ ಕೆಳಗಡೆ ಬೀಳುತ್ತೆ. ಚೈನಾ ನೋಡಿ, ಅವ್ರ ಹತ್ರ ನಾವು ಕಲಿಯಬೇಕಾದ್ರೂ ಸುಮಾರಿದೆ. ಸುಮ್ಮನೆ ಇವ್ರು ಹೇಳ್ತಾರೆ ಒಂದು ಬ್ರಿಡ್ಜ್ ಕಟ್ಟೋಕ್ಕೆ ಒಂದು 15 ವರ್ಷ ತಗೊತಾರೆ, ವಿತಿನ್ 5 ಮಂತ್ಸಲ್ಲಿ ಅದು ಕೊಲಾಪ್ಸ್ ಆಗುತ್ತೆ. ಈ ಥರ ಸ್ಟೇಟಲ್ಲಿದೆ. ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಆಸ್ಪೆಕ್ಟ್ಗೂ ಟ್ಯಾಕ್ಸೇಷನ್ ಆಗ್ತಿದ್ದಾರೆ. ಒಂದು ಎನ್ವೈರನ್ಮೆಂಟ್ ಪೊಲ್ಯೂಷನ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಜನ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಹೋಗ್ತಿದ್ರೆ, ಮೊನ್ನೆ 1 ಮಂತಿಂದ ಅದಕ್ಕೂ 1.5 ಲಕ್ಷ ಅವರು ಟ್ಯಾಕ್ಸ್ ಹಾಕ್ತಿದ್ದಾರೆ. ಸೊ ಈ ಮೋದಿ ಗೌರ್ಮೆಂಟ್ ಏನಾಗ್ತಿದೆ ಅಂದರೆ ಓನ್ಲಿ ಕಲೆಕ್ಟಿಂಗ್ ದ ಟ್ಯಾಕ್ಸಸ್, ರನ್ನಿಂಗ್ ದ ಗೌರ್ಮೆಂಟು ಆ್ಯಂಡ್ ಫಾರಿನ್ ಟ್ರಿಪ್ಸು, ಇಷ್ಟೇ ಆಗ್ತಿದೆ ಹೊರತು ಯಾವುದೇ ರೀತಿ ಜನಕ್ಕೆ ಅನುಕೂಲ ಆಗ್ತಾ ಇಲ್ಲ. ಸ್ಟೇಟ್ ಪವರ್ ಕಂಪ್ಲೀಟ್ಲಿ ಕಂಟ್ರೋಲೇ ಇಲ್ಲ, ಎಲ್ಲ ಸೆಂಟ್ರಲೈಸ್ ಆಗಿಬಿಟ್ಟಿದೆ. ED ಮತ್ತು CBI ಪವರಿಂದ ಹಿಡ್ಕೊಂಡು. ಆಮೇಲೆ ಜನರ ಮಾತಿಗೆ ಯಾವುದೇ ರೀತಿಯ ಒಂದು ವ್ಯಾಲ್ಯೂ ಇಲ್ಲ ನಮ್ಮ ಕಂಟ್ರಿಯಲ್ಲಿ. ಸೊ ಇದು ಅನ್ಡೆಮೋಕ್ರೆಟಿಕ್ ಅಂತೀವಿ. ಈಗ ನೀವು ಹೇಳೋ ಪ್ರಕಾರ RSS ಅಂತ ಅಥವಾ BJP ಅಂತ ಅಂದ್ರೆ ಹಿಂದೂಗಳು ಮುಸ್ಲಿಂಗಳು ಫೈಟ್ಗೆ ವಿಷ ಬೀಜ ಬಿತ್ತುತ್ತಾ ಇದ್ದಾರೆ ಅಂತನಾ? 100% ಮೇಡಮ್. ಈಗ ಮೈನಾರಿಟೀಸ್ಗೆ ರೈಟ್ಸೇ ಇಲ್ಲ ಬಿಡಿ. ಮೈನಾರಿಟಿ ಲೈಕ್ ಮುಸ್ಲಿಮ್ಸು ಆಗಲಿ ಅಥವಾ ನಮ್ಮ ಕ್ರಿಶ್ಚಿಯನ್ಸ್ ಆಗಲಿ, ಅವ್ರಿಗೆಲ್ಲ ರೈಟ್ಸೇ ಇಲ್ಲ ಇಲ್ಲಿ. ಏನಾದ್ರು ತೆಗೆದ್ರೆ ಈಗ ನೀವು ನೋಡಿ ಬೇಕಾದ್ರೆ ವೆಸ್ಟ್ ಬೆಂಗಾಲ್ ಮತ್ತು UPಯಲ್ಲಿ ಏನಾಗ್ತಿದೆ,
ಓನ್ಲಿ ಮೈನಾರಿಟೀಸ್ ವಾಯ್ಸ್ ತೆಗೆದ್ರೆ ಅವ್ರಿಗೆ ಒಂದು ಕೆಳಗಡೆ ಬಂದು ಬುಲ್ಡೋಸರ್ ರಾಜ್ ನಡೀತಿದೆ ಅಲ್ಲಿ, ಬುಲ್ಡೋಸರ್ ರಾಜ್ ನಡೀತಿದೆ. ಸೊ ಈ ಥರ ಪ್ರೈಮ್ ಮಿನಿಸ್ಟರ್ ನಮಗೆ ಬೇಕಾ? ನಮಗೇನಾದ್ರೂ ಕಾಂಗ್ರೆಸ್ ಲೆಡ್ ಗೌರ್ಮೆಂಟ್ ಲೈಕ್ ನೆಹರು ಒಂದು ಮಾಡಲ್ ಸಾಲ ಬಿಟ್ಟಿದ್ರು, ಎಷ್ಟೊಂದು ಇನ್ಸ್ಟಿಟ್ಯೂಷನ್ ಗೌರ್ಮೆಂಟ್ ಆಫ್ ಇಂಡಿಯಾದು ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಇದ್ವು, ಅದೆಲ್ಲ ಈಗ ಯಾವುದೂ ಇಲ್ಲ. ಈಗ ಅದೆಲ್ಲ ಯಾವುದೂ ಇಲ್ಲ. ಎಲ್ಲ ಈಗ ಅದಾನಿ ಮತ್ತು ಅಂಬಾನಿ ಗ್ರೂಪ್ಗಳಿದೆ, ಎಲ್ಲ ವಿದೇಶಕ್ಕೆ ಹೋಗ್ತಾರೆ, ಎಲ್ಲನೂ ಅಂಬಾನಿ ಪರವಾಗಿ ಟ್ರೀಟಿಗಳು ತಗೊಂತಾರೆ. ಈಚ್ ಆ್ಯಂಡ್ ಎವ್ರಿ ಕಾಂಟ್ರಾಕ್ಟ್ ಈಸ್ ಬೀಯಿಂಗ್ ಗಿವನ್ ಟು ದ ಅದಾನಿ ಮತ್ತು ಅಂಬಾನಿ. ಸೊ ಇದು ಕಾರ್ಪೊರೇಟೈಸೇಷನ್ ಆಫ್ ಡೆಮಾಕ್ರಸಿ ಅಂತ ಹೇಳ್ತೀವಿ. ನಮ್ಮ ಪ್ರಜಾಪ್ರಭುತ್ವವನ್ನು ಅವರು ಕಾರ್ಪೊರೇಟ್ ಬೆನಿಫಿಟ್ಗೋಸ್ಕರ ಯೂಸ್ ಮಾಡ್ತಾರೆ ಹೊರತು ಪ್ರಜೆಗಳಿಗೆ ನಾಟ್ ಇವನ್ ಸಿಂಗಲ್ ಪೈಸಾ ಯೂಸ್ ಆಗ್ತಿಲ್ಲ. 100 ಅಲ್ಲಿ ಎಷ್ಟು ಮಾರ್ಕ್ಸ್ ಕೊಡೋಕೆ ಇಷ್ಟಪಡ್ತೀರಾ ಅವ್ರಿಗ ನಾವೊಂದು 10 to 15 ಕೊಡ್ಬೋದು ಮೇಡಮ್, ಅಷ್ಟೇ. ಯಾಕಂದರೆ ಅವ್ರ ಪರ್ಫಾರ್ಮೆನ್ಸ್ ಇಟ್ ಈಸ್ ಲೆಡ್ ಬೈ ದ ಒಂದು ಕ್ರಾನಿಕ್ ಕ್ಯಾಪಿಟಲಿಸಮ್ ಅಂತ ಹೇಳ್ತೀವಿ. ಒಂದು ಸಿಂಡಿಕೇಟ್ ಮಾಡ್ಕೊಂಡಿರ್ತಾರೆ, ಎಲ್ಲನೂ ಕಮರ್ಷಿಯಲ್ ಆಗಿ ಮಾಡ್ತಾ ಇದ್ದಾರೆ ಹೊರತು ಜನಕ್ಕೆ ಯಾವುದೇ ರೀತಿಯ ಬೆನಿಫಿಟ್ ಆಗ್ತಿಲ್ಲ. ಸೊ ಅಂಥ ಟೈಮಲ್ಲಿ ಅವ್ರಿಗೆ 10-15ಕ್ಕಿಂತ ಕಡಿಮೆ ಕೊಟ್ಟರು ಇಟ್ ಈಸ್ ನಾಟ್ ಅಟ್ ಆಲ್ ಬ್ಯಾಡ್ ಅನಿಸುತ್ತೆ ಮೇಡಮ್ ನನಗೆ.